ಸಿ.ಟಿ. ರವಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ತಾವು ಮತ್ತೊಮ್ಮೆ ಅದನ್ನು ಗಮನಿಸಿ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಗೃಹ ಸಚಿವರಾಗಿ ಮಾಡುವಂತ ಕೆಲಸ ಬೇಕಾದಷ್ಟಿದೆ. ಇಂದು ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ. ಇದೇ ಹಾವೇರಿ ಜಿಲ್ಲೆಯಲ್ಲಿ ಏನೇನು ಘಟನೆಗಳಾಗಿದ್ದಾವೆ ತಾವೇ ನೋಡಿದ್ದೀರಿ, ರಾಜ್ಯ ಜನರು ಕೂಡ ನೋಡಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ದೇಶದ್ರೋಹಿಗಳ ವಿರುದ್ಧ ಜಿಂದಾಬಾದ್ ಘೋಷಣೆಗಳು ಕೂಗಿದ್ದಾರೆ, ಅದನ್ನು ಕೂಡ ಅವ್ರು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರ ಆದ್ಯತೆ ಗೃಹ ಸಚಿವರಾಗಿ ಯಾವ್ದು ಆದ್ಯತೆ ಅನ್ನೋದನ್ನು ಕೂಡ ಮರ್ತಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ಗೃಹ ಸಚಿವರನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಚಲ್ಲಾಟ ಆಡೋದನ್ನ ಬಿಡಿ. ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು, ಭಾಜಪದ ಮುಖಂಡರಿಗೆ FIR ದಾಖಲು ಮಾಡಿ ಹೆದರಿಸ್ತಕ್ಕಂಥದ್ದು ಯಾವುದು ಕೂಡ ಭಾಜಪಗೆ ಯಾವುದು ಕೂಡ ಹೊಸದಲ್ಲ. ಈ ರೀತಿ ಬೆದರಿಸ್ತಕ್ಕಂಥ ಗೊಡ್ಡು ಬೆದರಿಕೆಗೆ ಭಾರತೀಯ ಜನತಾ ಪಾರ್ಟಿ ಎದುರು ಪ್ರಶ್ನೆನೇ ಇಲ್ಲ, ಎದುರಿಸ್ತೇವೆ ನಾವು ಇದನ್ನ. ಬೆಳಗ್ಗೆ ನಮ್ಮೆಲ್ಲ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ, ದೂರವಾಣಿ ಮುಖೇನ ಮಾತನಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಈ ನಾಡಿನ ರೈತರ ಪರವಾಗಿ ನಿಲ್ಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಕಾವೇರಿ ಕೊಳ್ಳದ ರೈತರು ಬೀದಿಗೆ ತರುವಂತಹ ಕೆಲಸದ ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ, ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ರೈತರ ಧ್ವನಿಯಾಗಿ ಈ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕಾಗಿದೆ, ಅದನ್ನ ಮಾಡ್ತೇವೆ. ಕೇಂದ್ರದಲ್ಲಿ ನಮ್ಮ ಸಂಸದರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷನ ನಾನು ಹೇಳ್ತಾ ಇದ್ದೇನೆ, ಕಾವೇರಿ ಕೊಳ್ಳದ ರೈತರ ಪರವಾಗಿ ನಾವು ಧ್ವನಿಯಾಗಿ ನಿಲ್ತೇವೆ, ಹೋರಾಟವನ್ನು ಕೂಡ ಮಾಡ್ತೇವೆ. ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ. ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ರೈತ ಸಂಘಟನೆಗಳು ಕೂಡ ಹೋರಾಟ ಕೊಡ್ತಾರೆ, JDS ಕೂಡ ಬೆಂಬಲವನ್ನು ಕೊಡ್ತಾರೆ. ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ರೈತರು ಅಂತ ಹೇಳಿದ್ರೆ ಪಕ್ಷಾತೀತವನ್ನು ಹೋರಾಟವನ್ನು ಮಾಡಬೇಕಾಗ್ತದೆ. ಎಲ್ಲರೂ ಸಹಕಾರವನ್ನು ತೆಗೆದುಕೊಂಡು ಹೋರಾಟ. APSC ನಲ್ಲಿ ಆಗಿರುವಂತ ಮತ್ತು ಆಗ್ತಾ ಇರುವಂತಹ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನ ಭರ್ತಿ ಮಾಡದೇನೆ ಕೈ ಕಟ್ಕೊಂಡು ಕೂತಿರುವಂತದ್ದು. ಮೀಸಲಾತಿ ನೆಪವನ್ನು ಒಡ್ಡಿ ಆ ಯುವಕರ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನ ಮರೆತು ಇವತ್ತು PDOಗಳ ನೇಮಕಾತಿ ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂತದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ. ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದ್ರೆ ಅವ್ರು ಆಂತರಿಕವಾಗಿ ತನಿಖೆ ಮಾಡ್ಲಿ ಅಂತ ಹೇಳಿ ಸರ್ಕಾರ ಅವಕಾಶವನ್ನು ಮಾಡ್ಕೊಡ್ತದೆ ಅಂತ ಹೇಳಿದ್ರೆ ಇದಕ್ಕೆಂದ್ರೆ ರೀತಿ ನೀತಿ ಇದೆಯಾ? ಹಾಗಾದ್ರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂತದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳು ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಬಹಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶು ವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 3 ಗಂಟೆಗೆ FIR ಅನ್ನು ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂತದ್ದು. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ತನಿಖೆ ಮಾಡೋದ್ರಲ್ಲಿ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಕ್ರಿಯ ರಾಜಕಾರಣದಿಂದ ನಾನು ಹಿಂಸರಿತೇನೆ, ಚುನಾವಣಾ ರಾಜಕಾರಣದಿಂದ ಹಿಂಸರಿತೇನೆ ಅನ್ನುವ ಘೋಷಣೆ ಮಾಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ 28ರ ಚುನಾವಣೆ ಕಾಂಗ್ರೆಸ್ ಪಕ್ಷ 70-80 ಸ್ಥಾನ ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿದ್ರು ಸಿದ್ದರಾಮಯ್ಯನವರ ತೀರ್ಮಾನದಿಂದ 50ಕ್ಕೆ 60ಕ್ಕೆ ಇಳಿತಾರೆ.